Hello guys, welcome back to TechEd YouTube channel. Today we are going to discuss about the subject PMS. ಸೊ ನಿಮಗೆ ಡಿ ಸಿ ಟಿ ಎಕ್ಸಾಮಲ್ಲಿ ಪಿ ಎಮ್ ಎಸ್ ಸಬ್ಜೆಕ್ಟಿಂದ ಯೂನಿಟ್ ಒನ್ನಿಂದ ಯಾವ್ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್. ಸೊ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು? ಆಪ್ಷನ್ ಎ ಟೆಂಪ್ರವರಿ, ಆಪ್ಷನ್ ಬಿ ಯೂನಿಕ್, ಆಪ್ಷನ್ ಸಿ ಪ್ರೋಗ್ರೆಸಿವ್, ಆಪ್ಷನ್ ಡಿ ಆಲ್ ಆಫ್ ದ ಅಬೋ. ಸೊ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ ಅದು ಟೆಂಪ್ರವರಿ ಆಗೂ ಇರುತ್ತೆ, ಯೂನಿಕ್ ಆಗೂ ಇರುತ್ತೆ, ಪ್ರೋಗ್ರೆಸಿವ್ ಆಗೂ ಇರುತ್ತೆ. ಸೊ ಆಪ್ಷನ್ ಈಸ್ ಆಲ್ ಆಫ್ ದಿ ಅಬೋವ್. ಓಕೆನಾ? ನೆಕ್ಸ್ಟು second question, the successful project managers spend most of their time. Option A planning with the personnel, option B planning with the top management, option C communication with the project team, option D studying project results. ಸೊ ಆ್ಯಕ್ಚುಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ಮ್ಯಾನೇಜರ್ಸ್ಗಳು ಯಾವಾಗಲೂ ತಮ್ಮ ಟೀಮ್ ಲೀಡರ್ ಜೊತೆ ಅಥವಾ ಟೀಮ್ ಮೆಂಬರ್ಸ್ ಜೊತೆ ಯಾವಾಗಲೂ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಸೊ ಅವ್ರ ಪರ್ಸ್ನಲ್ ಥಿಂಗ್ಸ್ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟಲ್ಲಿ ಏನೋ ಮ್ಯಾನೇಜ್ ಮಾಡೋದಾಗಿರ್ಬೋದು, ಪ್ಲ್ಯಾನಿಂಗ್ ಅವೆಲ್ಲ ಇರಬೇಕು. ಬಟ್ ಮೇಯ್ನ್ ಕಾನ್ಸೆಪ್ಟ್ ಬಂದುಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಬಂದಾಗ ಅವರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬೇಕು ಟೀಮ್ ಮೆಂಬರ್ಸ್ ಜೊತೆ. ಹಾಗಿದ್ರೆ ಮಾತ್ರ ಕೆಲಸಗಳು ಚೆನ್ನಾಗಾಗ್ತವೆ. ಸೊ ಹಾಗಾಗಿ ಆಪ್ಷನ್ ಯಾವುದಾಗತ್ತೆ? ಆಪ್ಷನ್ ಸಿ, ಕಮ್ಯುನಿಕೇಷನ್ ವಿತ್ ದ ಪ್ರಾಜೆಕ್ಟ್ ಟೀಮ್. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಕೀ ಕಾಂಪೊನೆಂಟ್ಸ್ ಇನ್ ದ ಟ್ರಿಪಲ್ ಕಾನ್ಸ್ಟೆಂಟ್ ಟ್ರಯಾಂಗಲ್? ಸೊ ನಾವು ಕಾನ್ಸ್ಟೆಂಟ್ ಟ್ರಯಾಂಗಲ್ ಅಂತ ಬರುತ್ತೆ. ಓಕೆನಾ? ಸೊ ಹೀಗೆ ಕಾನ್ಸ್ಟೆಂಟ್ ಟ್ರಯಾಂಗಲ್. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಕಡೆ ನಮಗೆ ಇದಿರುತ್ತೆ, ಯಾವುದು ಸ್ಕೋಪ್ ಅಂತ ಇರುತ್ತೆ. ಸೊ ಇಲ್ಲಿ ಸ್ಕೋಪ್ ಇರುತ್ತೆ, ನೆಕ್ಸ್ಟ್ ಈ ಕಡೆ ಟೈಮ್ ಇರುತ್ತೆ, ನೆಕ್ಸ್ಟ್ ಈ ಕಡೆ ಕಾಸ್ಟ್ ಇರುತ್ತೆ. ಸೊ ಈ ಮೂರು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿದ್ದು. ಓಕೆನಾ? ಸೊ ಏನಾಗುತ್ತೆ ಇಲ್ಲಿ, ವಾಟ್ ಆರ್ ದ ಕೀ ಕಾಂಪೊನೆಂಟ್ಸ್ ಇನ್ ದ ಟ್ರಿಪಲ್ ಕಾನ್ಸ್ಟೆಂಟ್ ಟ್ರಯಾಂಗಲ್ ಅಂತ ಅಂದರೆ ಫಸ್ಟ್ ಯಾವುದು ಸ್ಕೋಪು, ನೆಕ್ಸ್ಟು ಟೈಮು, ನೆಕ್ಸ್ಟು ಕಾಸ್ಟು. ಸೊ ಫಸ್ಟು ನಾವು ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಅದಕ್ಕೆ ಏನಿರಬೇಕು, ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಕೋಪ್ ಇರಬೇಕು. ಅದಾದಮೇಲೆ ನೆಕ್ಸ್ಟು ಟೈಮ್ ಇರಬೇಕು. ಸೊ ನಮಗೆ ಟೈಮ್ ಇದೆಯಾ, ಎಷ್ಟು ಡ್ಯೂರೇಷನ್ ಬೇಕಾಗುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ ನಾವು ಪ್ರಾಜೆಕ್ಟ್ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಅದಾದಮೇಲೆ ನಾವು ಮಾಡೋ ಪ್ರಾಜೆಕ್ಟಿಂದ ಎಷ್ಟು ಕಾಸ್ಟ್ ಆಗುತ್ತೆ ಇದೆಲ್ಲದ್ರ ಬಗ್ಗೆ ತಿಳ್ಕೊತಾ ಹೋಗಬೇಕು. ಸೊ ಹಾಗಾಗಿ ಈ ಮೂರು ಇರೋವಂಥದ್ದು ಯಾವುದು, ಫಸ್ಟು ಸ್ಕೋಪ್ ಬರಬೇಕು, ಸೆಕೆಂಡ್ ಟೈಮ್ ಬರಬೇಕು, ನೆಕ್ಸ್ಟು ಕಾಸ್ಟ್ ಬರಬೇಕು. ಸೊ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಬಿ, ಸ್ಕೋಪ್ ಟೈಮ್ ಕಾಸ್ಟ್ ಪ್ರಾಜೆಕ್ಟ್. ಓಕೆನಾ? ನೆಕ್ಸ್ಟು ಫೋರ್ತ್ ಕ್ವಶನ್, ವಾಟ್ ಆರ್ ದ 5 ಮೇಜರ್ ಪ್ರೋಸೆಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಸೊ 5 ಮೇಜರ್ ಪ್ರೋಸೆಸ್. ಸೊ ಫಸ್ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಫಸ್ಟು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಹೆಂಗೆ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ್ದು ಚೆನ್ನಾಗಿದೆ, ಆಮೇಲೆ ಯಾವುದು ಆರ್ಡರ್ ವೈಸ್ ಇದೆ ಅಂತ ಕರೆಕ್ಟಾಗಿ ಹುಡುಕಬೇಕು ನಾವು. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾನೆ? ಇನಿಷಿಯೇಟಿಂಗ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಟಿಂಗ್, ಮಾನಿಟರಿಂಗ್, ಕಂಟ್ರೋಲಿಂಗ್, ಕ್ಲೋಸಿಂಗ್. ಸೊ ಇದು ಮೇ ಬಿ ಆಗೋ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟು ಸ್ಟಾರ್ಟಿಂಗ್, ಕ್ಲೋಸಿಂಗ್, ಮ್ಯಾನೇಜಿಂಗ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್. ಇವನು ಇಲ್ಲಿ ಏನು ಕೊಟ್ಟಿದ್ದಾನೆ, ಫಸ್ಟೇ ಸ್ಟಾರ್ಟಿಂಗ್ ಕೊಟ್ಬಿಟ್ಟಿಯಾನೆ, ನೆಕ್ಸ್ಟ್ ಕ್ಲೋಸಿಂಗ್ ಕೊಟ್ಟಿದ್ದಾನೆ. ಆಗಲ್ಲ, ಕ್ಲೋಸಿಂಗ್ ಯಾವಾಗಲೂ ಲಾಸ್ಟಲ್ಲಿ ಇರಬೇಕು. ಒಂದು ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸ್ಟಾರ್ಟಿಂಗ್ ಫಸ್ಟಲ್ಲಿ ಇದ್ದರೆ ಕ್ಲೋಸಿಂಗ್ ಲಾಸ್ಟಲ್ಲಿ ಇರಬೇಕು. ಮಧ್ಯದಲ್ಲಿ ಬೇರೆ ಬೇರೆ ಸೀಕ್ವೆನ್ಸ್ಗಳು ಬರ್ತವೆ. ನೆಕ್ಸ್ಟು ಸ್ಟಾರ್ಟಿಂಗ್, ಮ್ಯಾನೇಜಿಂಗ್, ಎಕ್ಸಿಕ್ಯೂಟಿಂಗ್, ಫಿನಿಶಿಂಗ್, ಕ್ಲೋಸಿಂಗ್. ಸೊ ಮ್ಯಾನೇಜಿಂಗ್ ಆಗಿಬಿಡುತ್ತಾ? ಸೊ ಮ್ಯಾನೇಜಿಂಗ್ ಸೆಕೆಂಡ್ ಬರೋಲ್ಲ, ಯಾವುದಕ್ಕೂ ಪ್ಲ್ಯಾನಿಂಗ್ ಬರಬೇಕು. ಸೊ ಪ್ಲ್ಯಾನಿಂಗ್ ಅನ್ನೋ ಆಪ್ಷನ್ನೇ ಕೊಟ್ಟಿಲ್ಲ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿನೂ ಬರೋಲ್ಲ. ನೆಕ್ಸ್ಟು ಆಪ್ಷನ್ ಡಿ, ಪ್ಲ್ಯಾನಿಂಗ್, ಮಾನಿಟರಿಂಗ್, ಎಕ್ಸಿಕ್ಯೂಟಿಂಗ್, ಫಿನಿಶಿಂಗ್, ಕ್ಲೋಸಿಂಗ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಅನ್ನೋ ಆಪ್ಷನ್ನೇ ಕೊಟ್ಟಿಲ್ಲ. ಸೊ ನಮಗಿಲ್ಲಿ ಎಲ್ಲದರಿಂದನೂ ನಮಗೆ ಸೂಟ್ ಆಗ್ತಿರೋಂಥದ್ದು ಯಾವುದು? ಆಪ್ಷನ್ ಎ. ಏನು ಕೊಟ್ಟಿದ್ದೀನಿ? ಇನಿಷಿಯೇಟಿಂಗ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಟಿಂಗ್, ಮಾನಿಟರಿಂಗ್, ಕಂಟ್ರೋಲಿಂಗ್, ಕ್ಲೋಸಿಂಗ್. ಸೊ ಫಸ್ಟ್ ಏನು ಮಾಡ್ತೀವಿ, ಪ್ರಾಜೆಕ್ಟ್ನ ನಾವು ಇನಿಷಿಯೇಟ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಪ್ಲ್ಯಾನಿಂಗ್ ಮಾಡ್ತೀವಿ, ಯಾವ್ಯಾವ ರೀತಿ ಏನೇನು ಬೇಕು, ಟೈಮು, ಕಾಸ್ಟು ಎಲ್ಲ ಥರ ಪ್ಲ್ಯಾನ್ ಮಾಡ್ಕೋತೀವಿ. ಪ್ಲ್ಯಾನಿಂಗ್ ಎಲ್ಲ ರೆಡಿ ಆಗ್ತಿದ್ದಂಗೆ ಎಕ್ಸಿಕ್ಯೂಟಿಂಗ್ ಮಾಡ್ತೀವಿ. ಎಕ್ಸಿಕ್ಯೂಟಿಂಗ್ ಆಗ್ತಿದ್ದಂಗೆ ನೆಕ್ಸ್ಟು ಮಾನಿಟ್ರಿಂಗ್ ಮಾಡ್ತೀವಿ, ಯಾವ್ಯಾವ ರೀತಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಎಲ್ಲಾದರೂ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಅಲ್ಲೆಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ಮಾನಿಟ್ರಿಂಗ್, ಕಂಟ್ರೋಲಿಂಗ್ ಮಾಡ್ಕೊಂಡು ಹೋಗೋದು. ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ಕ್ಲೋಸ್ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ಸ್ ಯಾವುದಾಗತ್ತೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. How does a project differ from an outgoing work effect? ಸೊ ಪ್ರಾಜೆಕ್ಟ್ ಬೇರೆ ನಡೀತಾ ಇರೋ ವರ್ಕಿಂದ ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ಇಟ್ ಈಸ್ ಎ ಯೂನಿಕ್, ಇಟ್ ಇನ್ವಾಲ್ವ್ಸ್ ಇಟ್ 2 person, ಇಟ್ ಹ್ಯಾಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್, ಇಟ್ ಈಸ್ ನಾಟ್ ಎ ರಿಪಿಟೇಟಿವ್ ಪ್ರೋಸೆಸ್ ದಟ್ ಫಾಲೋಸ್ ಅನ್ ಆರ್ಗನೈಸೇಷನ್ ಎಕ್ಸಿಸ್ಟಿಂಗ್ ಪ್ರೊಸೀಜರ್. ಸೊ ಇದು ಯಾವುದೋ ಆಪ್ಷನ್ ಅಲ್ಲ. ಸೊ ಫಸ್ಟ್ ಆಪ್ಷನ್ ಏನಿದೆ, ಇಟ್ ಈಸ್ ಯೂನಿಕ್. ಸೊ ಪ್ರಾಜೆಕ್ಟ್ ಅನ್ನೋದೇನು, ಯಾವಾಗಲೂ ಯುನೀಕ್ ಆಗಿರೋವಂಥದ್ದು. ಸೊ ಹಾಗಾಗಿ ಇದು ಬೇರೆ ನಡೀತಾ ಇರೋ ವರ್ಕ್ಗಳಿಗಿಂತ ಡಿಫ್ರೆಂಟ್ ಆಗಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಮೂವಿಂಗ್ ಆನ್ ಟು ದ 6th ಕ್ವಶನ್, ದ ಬೇಸಿಕ್ ನೇಚರ್ ಆಫ್ ಎ ಪ್ರಾಜೆಕ್ಟ್.
ಸೊ ಬೇಸಿಕ್ ನೇಚರ್ ಅಂತ ಅಂದರೆ ಏನು, ಪ್ರಾಜೆಕ್ಟು ಟೆಂಪ್ರವರಿನಾ ಪರ್ಮನೆಂಟಾ ಅಥವಾ ಎರಡೂ ಅಲ್ದಲ್ಲೇ ಇರೋದಾ, ಯಾವುದಾಗುತ್ತೆ? ಆ್ಯಕ್ಚುಲಿ ಪ್ರಾಜೆಕ್ಟ್ ಅನ್ನೋದು ಇಟ್ಸ್ ಅ ಟೆಂಪ್ರವರಿ, ಇಟ್ ಈಸ್ ಅ ಯುನೀಕ್. ಸೊ ಯುನೀಕು ಹೌದು, ಟೆಂಪ್ರವರಿನೂ ಹೌದು, ಅದು ಪರ್ಮನೆಂಟ್ ಅಲ್ಲ. ನಾವು ಇವತ್ತು ಏನೇ ಮಾಡಿರ್ಬೋದು, ಸೊ ಅದು ಶಾಶ್ವತ ಉಳಿಯುತ್ತೆ ಅಷ್ಟೇ. ಬಟ್ ಅದೇ ಸೀಕ್ವೆನ್ಸಲ್ಲಿ ಅದೇ ಆರ್ಡ್ರಲ್ಲಿ ಸ್ಟಾರ್ಟ್ ಆಗಬೇಕು ಅಥವಾ ಅದೇ ರೀತಿ ನಡ್ಕೊಂಡು ಹೋಗಬೇಕು ಅಂತ ಏನಿಲ್ಲ. ಸೊ ಅದೇನಾಗಿರುತ್ತೆ, ಯಾವಾಗ್ಲೂ ಟೆಂಪ್ರವರಿ ಆಗೇ ಇರುತ್ತೆ. ಓಕೆನಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Project managers often talk of a triple constraint in managing completing project requirements are. ಸೊ ಪ್ರಾಜೆಕ್ಟ್ ಮ್ಯಾನೇಜರು ಟ್ರಿಪಲ್ ಕಾನ್ಸ್ಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಏನೇನು ಬೇಕಾಗುತ್ತೆ? ಕಾಸ್ಟು, ಟೈಮು, ಸ್ಕೋಪು, ಆಲ್ ಆಫ್ ದಿ ಅಬೌವ್. ಸೊ ಈಗ ತಾನೇ ನೋಡಿದ್ವಿ ಕಾನ್ಸ್ಟೆಂಟ್ ಟ್ರಯಾಂಗಲ್ ಅಂತ ಅಂದರೆ ಸ್ಕೋಪ್ ಇರುತ್ತೆ, ಟೈಮ್ ಇರುತ್ತೆ, ನೆಕ್ಸ್ಟು ಕಾಸ್ಟ್ ಇರುತ್ತೆ. ಸೊ ಏನು ಬರುತ್ತೆ? ಸೊ ಟ್ರಿಪಲ್ ಕಾನ್ಸ್ಟೆಂಟ್ ಅಂತ ಅಂದರೆ ಮೂರೂ ಇನ್ಕ್ಲೂಡ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ? ಆಲ್ ಆಫ್ ದಿ ಅಬೌವ್. ಓಕೆನಾ? ನೆಕ್ಸ್ಟು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಡಿವೈಡೆಡ್ ಇನ್ ಡ್ಯಾಶ್ ಪ್ರೋಸೆಸ್ ಗ್ರೂಪ್ಸ್. ಸೊ ಎಷ್ಟು ಗ್ರೂಪ್ಸಲ್ಲಿ ಡಿವೈಡ್ ಆಗಿರುತ್ತೆ? ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 9, ಆಪ್ಷನ್ ಡಿ 11. ಸೊ ಯಾರು ಹೇಳ್ತೀರಾ ಆನ್ಸರು? ಓಕೆ, ಅದಕ್ಕಿಂತ ಮುಂಚೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಏನೇನು ಅಂತ ನೋಡ್ಕೊಂಡು ಬರೋಣ. ಓಕೆನಾ? ಈ ಕ್ವಶನಲ್ಲಿ ನೋಡಿರ್ಬೋದು 5 ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಸೊ ಮೇಜರ್ ಪ್ರಾಸೆಸ್. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು 5 ಮೇಜರ್ ಪ್ರಾಸೆಸ್ ಅಂತ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನು? ಇನಿಷಿಯೇಟಿಂಗ್. ಸೆಕೆಂಡ್ ಸ್ಟೆಪ್ ಏನು? ಪ್ಲಾನಿಂಗ್. ಥರ್ಡ್ ಸ್ಟೆಪ್ ಏನು? ಎಕ್ಸಿಕ್ಯೂಟಿಂಗ್. ಫೋರ್ತ್ ಸ್ಟೆಪ್ ಏನು? ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಫಿಫ್ತ್ ಸ್ಟೆಪ್ ಏನು? ಕ್ಲೋಸಿಂಗ್. ಸೊ ನಿಮ್ಗೆ ಇಲ್ಲಿ ಏನು ಅರ್ಥ ಆಗುತ್ತೆ? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಸ್ಟೆಪ್ಸ್ ಎಷ್ಟಿದೆ? 5 ಸ್ಟೆಪ್ಸ್ ಇದೆ. ಓಕೆನಾ? ಸೊ ಆನ್ಸರ್ ಏನಾಗುತ್ತೆ ಇವಾಗ? ಎಸ್, ಆಪ್ಷನ್ ಎ 5. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಈವೆಂಟ್ ಮ್ಯಾನೇಜ್ಮೆಂಟ್ ಈಸ್ ದ ಅಪ್ಲಿಕೇಶನ್ ಆಫ್. ಸೊ ಈಗೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಈವೆಂಟ್ ಮ್ಯಾನೇಜ್ಮೆಂಟು. ಸೊ ಮದುವೆಗಳಿಗಾಗಿರ್ಬೋದು, ಗೃಹ ಪ್ರವೇಶ, ಫಂಕ್ಷನ್ಸು ಏನೇ ಇದ್ರು ಈಗೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ತುಂಬ ನಡೀತಾ ಇರುತ್ತೆ. ಸೊ ಏನು ನಡೀತಾ ಇರುತ್ತೆ ಅಲ್ಲಿ? ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, HR ಮ್ಯಾನೇಜ್ಮೆಂಟ್. ಸೊ ಆ್ಯಕ್ಚುಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಏನು? ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಏನು ಅಂತ ಅಂದರೆ ಲೈಕ್ ಅಲ್ಲಿ ಏನಾದರೂ ಒಂದು ಪ್ರೋಸೆಸ್ ಅಂತ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮದುವೆ ಅಂತ ಅಂದ್ಕೊಳ್ಳಿ. ಸೊ ಮದುವೆ ಅಂತ ಅಂದರೆ ಎಲ್ಲ ಯಾವ್ಯಾವ ರೀತಿ ಒಂದಾದ್ಮೇಲೆ ಒಂದು ನಡಿಬೇಕು. ಫಸ್ಟ್ ಹುಡುಗನ ಕರ್ಕೊಂಡು ಬರೋದು, ನೆಕ್ಸ್ಟ್ ಹುಡುಗಿ ಮನೆಯವ್ರು ಬರೋದು, ನೆಕ್ಸ್ಟ್ ಎಲ್ಲಾರನ್ನೂ ಲೈಕ್ ಹಲ್ದಿ ಶಾಸ್ತ್ರ ಮಾಡ್ಕೊಳ್ಳೋದು, ನೆಕ್ಸ್ಟ್ ಮೆಹಂದಿ, ನೆಕ್ಸ್ಟ್ ರಿಸೆಪ್ಷನ್ನು, ಆಮೇಲೆ ನೆಕ್ಸ್ಟು ಮ್ಯಾರೇಜು, ಮುಹೂರ್ತ. ಸೊ ಈ ಥರ 1 by 1 ಸ್ಟೆಪ್ಸ್ಗಳನ್ನ ನೀಟಾಗಿ ನೋಡಿಕೊಂಡು ಮ್ಯಾನೇಜ್ ಮಾಡೋವಂಥದ್ದು ಇದನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಅಲ್ಲಿ ನಾವು ಯಾವುದೇ ರೀತಿ ಹೊಸದಾಗಿ ಏನೋ ಪ್ರಾಜೆಕ್ಟ್ ಅಥವಾ ಯುನಿಕಾಗಿ ಏನೂ ಮಾಡ್ತಾ ಇಲ್ಲ. ಹಾಗಂತ ಅಂದ್ಬಿಟ್ಟು ಅಲ್ಲೇನೋ ನಾವು ಮಾರ್ಕೆಟಿಂಗ್ ಬಿಸ್ನೆಸ್ಸು ಏನೂ ಮಾಡ್ತಾ ಇಲ್ಲ ಅಥವಾ HR ಏನು ಅಲ್ಲಿ ಯಾವುದಕ್ಕೆ ರೀತಿ ಸಂಬಂಧ ಇಲ್ಲ. ಬಟ್ ಏನು ಮಾಡ್ತಾ ಇದೀವಿ? ನಡೀತಾ ಇರೋಂಥ ಪ್ರೋಸೆಸ್ಸನ್ನು ನಾವು ಈಸಿಯಾಗಿ ಮಾಡ್ತೀವಿ. ಸೊ ಏನು ಮಾಡ್ತೀವಿ? ಇವ್ರು ಇಂತಿಂಥ ಕೆಲಸ ಹಂಚ್ಕೊಳ್ಳಿ. ಸೊ ಒಂದಷ್ಟು ಜನಗಳನ್ನ ಊಟಕ್ಕೆ ಕಳಿಸೋದು, ಇನ್ನೊಂದಷ್ಟು ಜನನ ಡೆಕೋರೇಷನ್ ಕಡೆ ಕಳಿಸೋದು, ಇನ್ನೊಂದಷ್ಟು ಜನ ಬರ್ತಾ ಇರೋ ಗೆಸ್ಟ್ಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ. ಸೊ ಈ ಥರ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಏನಾಗುತ್ತೆ? ಪ್ರಾಸೆಸ್ ನಡೀತಾ ಇರೋಂಥ ಪ್ರಾಸೆಸ್ನ ಮ್ಯಾನೇಜ್ ಮಾಡ್ತೀವಿ. ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಓಕೆನಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 10th question ಏನಿದೆ? ಎ ಡ್ಯಾಶ್ ಈಸ್ ಅ ಸೆಟ್ ಆಫ್ ಆಬ್ಜೆಕ್ಟಿವ್ಸ್ ವಿಚ್ ಆರ್ ನೆಟ್ವರ್ಕ್ಡ್ ಇನ್ ಅನ್ ಆರ್ಡರ್ ಆ್ಯಂಡ್ ಏಮ್ ಟುವರ್ಡ್ಸ್ ಅಚೀವಿಂಗ್ ದ ಗೋಲ್ಸ್ ಆಫ್ ಎ ಪ್ರಾಜೆಕ್ಟ್. ಸೊ ಏನಾಗುತ್ತೆ? ಆಪ್ಷನ್ ಎ ಪ್ರಾಜೆಕ್ಟ್, ಆಪ್ಷನ್ ಬಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಆಪ್ಷನ್ ಸಿ ಪ್ರಾಜೆಕ್ಟ್ ಸೈಕಲ್, ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್. ಸೊ ನೀವು ಅಬ್ಸರ್ವ್ ಮಾಡಿ ಲೈಕ್ DCT ಎಕ್ಸಾಮ್ ಬರೆಯುವಾಗ ನಿಮ್ಗೊಂದು ಟಿಪ್ ಕೊಡ್ತೀನಿ. ಯಾವಾಗಲೂ ಏನು ಮಾಡಿ ಗೊತ್ತಾ? ಆಲ್ಮೋಸ್ಟ್ ಎಷ್ಟೊಂದು ಕಡೆ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಅಂತ ಇದ್ದರೆ ಆಲ್ಮೋಸ್ಟ್ ಅದೇ ಆನ್ಸರ್ ಆಗುತ್ತೆ. ಓಕೆನಾ? ಅದು ಏನು ಕ್ವಶನ್ ಪೂರ್ತಿ ಓದಿರ್ಬೇಕು ನೀವು. ಈ ಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟ ಅಂತಾನೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಯಾವತ್ತೂ ಈ ಥರ 3 ಆಪ್ಷನ್ಸೂ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಸೈಕಲ್ ಅನ್ನೋ ಆನ್ಸರ್ ಬರಲ್ಲ. ಬಟ್ ಅದೇ ಏನಾದರೂ ಲೈಕ್ ಒಂದು ಕ್ವಶನ್ ಥರ ಕೊಟ್ಟು ಅದರಲ್ಲಿ ಏನಾದರೂ ಆಲ್ ಆಫ್ ದ ಅಬೋವ್ ಅಂತ ಕೊಟ್ಟಿದ್ರೆ ಆಗ ಮಾತ್ರ ನೀವು ಆಲ್ ಆಫ್ ದ ಅಬೋವ್ನ ಹಾಕಬೇಕು. ಇಲ್ಲ ಅಂತಾನೆ ಆಲ್ ಆಫ್ ದ ಅಬೋವ್ ಹಾಕಬಾರ್ದು. ಸೊ ಇಲ್ಲಿ ಏನಾಗುತ್ತೆ? ಯಾವುದಾದ್ರೂ ಮೇಲ್ಗಡೆ ಇರೋವಂಥ ಒಂದು ಆನ್ಸರ್ ಮಾತ್ರ ಆಗಿರುತ್ತೆ. ಸೊ ಏನಾಗುತ್ತೆ? ಸೆಟ್ ಆಫ್ ಆಬ್ಜೆಕ್ಟಿವ್ಸ್ ವಿಚ್ ಆರ್ ನೆಟ್ವರ್ಕ್ಡ್ ಇನ್ ಅನ್ ಆರ್ಡರ್ ಆ್ಯಂಡ್ ಏಮ್ ಟುವರ್ಡ್ಸ್ ಅಚೀವಿಂಗ್ ದ ಗೋಲ್ಸ್ ಆಫ್ ಎ ಪ್ರಾಜೆಕ್ಟ್. ಸೊ ಏನಾಗುತ್ತೆ? ಯಾವ್ದು ಆನ್ಸರ್ ಆಗಿರ್ಬೋದು? ಪ್ರಾಜೆಕ್ಟ್ ಅನ್ನೋದೇನು? ನಾವು ಯಾವುದಾದ್ರೂ ಒಂದು ಕಡೆ ಗುರಿ ಇಟ್ಕೊಂಡು ಅದ್ರ ಕಡೆ ಸಕ್ಸಸ್ ಕಡೆ ಅಥವಾ ಅದು ಗುರಿನ ಮೀಟ್ ಆಗೋ ಕಡೆ ವರ್ಕ್ ಮಾಡೋಂಥದ್ದನ್ನು ನಾವೇನಂತ ಕರಿತೀವಿ? ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಪ್ರಾಜೆಕ್ಟ್ದು ಡೆಫಿನೇಷನ್ ಇದು. ಓಕೆನಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಡೆವಲಪಿಂಗ್ ಎ ಟೆಕ್ನಾಲಜಿ ಈಸ್ ಅನ್ ಎಕ್ಸಾಂಪಲ್ ಆಫ್. ಸೊ ಒಂದು ಟೆಕ್ನಾಲಜಿನ ನಾವು ಇಂಪ್ರೂವ್ ಮಾಡ್ತಾ ಇದೀವಿ ಅಥವಾ ಬೆಳೆಸ್ತಾ ಇದ್ದೀವಿ ಅಂತ ಅಂದರೆ ಯಾವುದ್ರದ್ದು ಅದು ಎಕ್ಸಾಂಪಲ್ಲು? ಎಸ್, ಆಬ್ವಿಯಸ್ಲಿ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಅಂತ ಅಂದರೆ ಮೇನ್ ಏನು?
ನಾವು ಅದರ ಒಂದು ಟೆಕ್ನಾಲಜಿನ ನಾವು ಬೆಳೆಸ್ತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಯಾರಾದ್ರು ಹೊಸದಾಗಿ ಇನೋವೇಟಿವ್ ಮಾಡ್ತೀವಿ, ಇನ್ನೂ ಹೊಸದಾಗಿ ಏನೋ ಕಂಡುಹಿಡಿತಾ ಇದ್ದೀವಿ ಅಂತ ಅಂದರೆ ಅದು ಪ್ರಾಜೆಕ್ಟೇ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ 12th ಒನ್, ಎ ಪ್ರಾಜೆಕ್ಟ್ ಈಸ್ ಎನಿಥಿಂಗ್ ವಿಚ್ ಈಸ್ ನಾಟ್ ಇಂಪ್ಲಿಸಿಟ್ಲಿ ಎಕ್ಸ್ಪ್ರೆಸ್ಡ್, ನಾಟ್ ಎ ಫಿಸಿಕಲ್ ಆಬ್ಜೆಕ್ಟಿವ್, ಇಂಪ್ಲಿಸಿಟ್ಲಿ ಎಕ್ಸ್ಪ್ರೆಸ್ಡ್, ಸೋಷಿಯಲ್ ಅಕ್ಸೆಪ್ಟಬಿಲಿಟಿ. ಸೊ ನೀವು ನೀಟಾಗಿ ಪ್ರಾಜೆಕ್ಟ್ ಡೆಫಿನೇಷನ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದರಲ್ಲಿ ಇಂಪ್ಲಿಸಿಟಿಲಿ ಎಕ್ಸ್ಪ್ರೆಸ್ಡ್ ಅಂತ ಕೊಟ್ಟಿದ್ದಾನೆ. ಓಕೆನಾ. ಓಕೆ, ಇಂಪ್ಲಿಸಿಟಿಲಿ ಎಕ್ಸ್ಪ್ರೆಸ್ಡ್ ಅಂತ ಅಂದ್ರೆ ಏನು? ನಾವು ಅದನ್ನು ಡೈರೆಕ್ಟಾಗಿ ಓದಬೇಕು, ಮಾಡಬೇಕು, ಅದ್ರ ಬಗ್ಗೆ ಆಳವಾಗಿ ತಿಳ್ಕೋಬೇಕು ಅಂತ ಏನಿಲ್ಲ. ಸೊ ನಾವು ಅದನ್ನು ಮೇಲ್ನೋಟಕ್ಕೆ ನಾವು ಯಾವುದಾದ್ರು ಒಂದು ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿ ಅದನ್ನು ತೊಗೊಂಡ್ರೆ ಮೇಲ್ನೋಟಕ್ಕೆ ಯಾರೇ ಒಂದು ಕಾಮನ್ ಪೀಪಲ್ ನೋಡಿದ್ರೂ ಅರ್ಥ ಆಗುವಂಥದ್ದು, ಸೊ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ಗೆ ಇರುತ್ತಲ್ವ, ಅದನ್ನು ನಾವೇನಂತ ಕರಿತೀವಿ? ಇಂಪ್ಲಿಸಿಟಿಲಿ ಎಕ್ಸ್ಪ್ರೆಸ್ಡ್ ಅಂತ ಕರಿತೀವಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದೀಸ್ ಈಸ್ ನಾಟ್ ಒನ್ ಆಫ್ ದ ಕನ್ಸ್ಟ್ರೇಂಟ್ ಆಫ್ ಎ ಪ್ರಾಜೆಕ್ಟ್? ಸೊ ನಾವು ನೋಡಿದ್ದೀವಿ ಯಾವುದು ಕಾನ್ಸ್ಟೆಂಟ್, ಟ್ರಿಪಲ್ ಕಾನ್ಸ್ಟೆಂಟ್ ಯಾವ್ದು? ಸ್ಕೋಪು, ಟೈಮು, ಕಾಸ್ಟು. ಸೊ ಇದರಲ್ಲಿ ಅಲ್ಲದೆ ಇರೋವಂಥದ್ದು ಯಾವುದು? ಸೊ ಸ್ಕೋಪು, ರಿಸೋರ್ಸು, ಟೀಮು, ಬಜೆಟು ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಇದರಲ್ಲಿ ಯಾವುದಾಗಿರುತ್ತೆ? ಸೊ ಸ್ಕೋಪ್ ಅಂತ ಅಂದರೆ ಆಬ್ವಿಯಸ್ಲಿ ಇಟ್ ಈಸ್ ಎ ಕನ್ಸ್ಟೆಂಟ್ ಆಫ್ ಎ ಪ್ರಾಜೆಕ್ಟ್. ರಿಸೋರ್ಸಸ್ ಅಂತ ಅಂದ್ರೆ ಏನು? ಅಲ್ಲಿರುವಂಥ ವಸ್ತುಗಳು ಅಥವಾ ಅಲ್ಲಿರುವಂಥ ರಿಸೋರ್ಸಸ್ನ ನಾವು ಬಳಸ್ಕೊಂಡು ಮಾಡ್ತೀವಿ. ಟೀಮು. ನೆಕ್ಸ್ಟ್ ಬಜೆಟ್ ಅಂತ ಅಂದರೆ ಕಾಸ್ಟು. ಸೊ ನಮಗಿಲ್ಲಿ ಅಲ್ದಲ್ಲೇ ಇರೋಂಥ ಆನ್ಸರ್ ಅಂದರೆ ಯಾವುದು? ಟೀಮ್. ಸೊ ಈ ಥರನೂ ಟ್ವಿಸ್ಟ್ ಮಾಡಿ ಕೊಡ್ಬೋದು ನೋಡಿ. ನಮಗಲ್ಲಿ ಸ್ಕೋಪು, ಟೈಮು, ಕಾಸ್ಟ್ ಬೇಕಾಗಿರೋದು, ಬಟ್ ಅಲ್ಲಿ ಏನಾದರೂ ಕೊಟ್ಟಿಯಾರ ಆ ಥರ ಇಂಡೈರೆಕ್ಟ್ ಮೀನ್ಸಲ್ಲಿ ಕೇಳ್ತಾರೆ ಕ್ವಶನು. ಸೊ ಈ ಥರ ನಿಮಗೆ ಕನ್ಫ್ಯೂಸಿಂಗ್ ಆಗಿ ಕೇಳ್ತಾರೆ. ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೋದು. ಕೆಲವೊಂದ್ಸಲ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಆಪ್ಷನ್ಸ್ಗಳನ್ನ ಓದಬೇಕಾಗತ್ತೆ. ಆಪ್ಷನ್ಸ್ಗಳು ಓದಿ ಅದರಲ್ಲಿ ಬೇಡದಲ್ಲಿ ಇರೋಂಥದ್ದು ಯಾವುದು ಆಡ್ ಒನ್ ಔಟ್ನ ನೀಟಾಗಿ ಪಿಕ್ ಮಾಡಬೇಕಾಗತ್ತೆ. ಸೊ ಡೈರೆಕ್ಟಾಗಿ ಆನ್ಸರ್ ಸಿಗಲ್ಲ, ಫುಲ್ ಎಲ್ಲ ಆಪ್ಷನ್ಸು ಓದಬೇಕಾಗತ್ತೆ. ನೋಡಿ ಇದರಲ್ಲಿ ಟೀಮ್ ಅನ್ನೋ ಆಪ್ಷನ್ನು ಅಲ್ಲ. ಸೊ ಹಾಗಾಗಿ ಇಟ್ ಈಸ್ ಅ ನಾಟ್ ಕಾನ್ಸ್ಟೆಂಟ್ ಆಫ್ ಎ ಪ್ರಾಜೆಕ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ಅಬೌಟ್ ಎ ಪ್ರಾಜೆಕ್ಟ್? ಸೊ ಯಾವುದು ಇದರಲ್ಲಿ ಟ್ರೂ ಇರ್ಬೋದು? ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾನೆ? ಇಟ್ ಬ್ರಿಂಗ್ ಚೇಂಜ್. ಸೆಕೆಂಡ್ ಏನು ಕೇಳಿದ್ದಾನೆ? ಇಟ್ ಹ್ಯಾಸ್ ರಿಸ್ಕ್. ನೆಕ್ಸ್ಟ್ ಥರ್ಡ್ ಏನು ಕೇಳಿದ್ದಾನೆ? ದ ಔಟ್ಕಮ್ ಈಸ್ ಸರ್ಟೈನ್. ಸೊ ಏನಾಗುತ್ತೆ ಆ್ಯಕ್ಚುಲಿ ಪ್ರಾಜೆಕ್ಟ್ ಅಂತ ಅಂದರೆ ಏನು? ಚೇಂಜಸ್ ತರುತ್ತಲ್ವಾ? ಹೌದು. ಸೊ ಆಪ್ಷನ್ ಫಸ್ಟ್ ಏನು ಕೊಟ್ಟಿದ್ದೇನೆ ಇದು ಆಗುತ್ತೆ, ಇಟ್ ಬ್ರಿಂಗ್ಸ್ ಚೇಂಜ್ ತರುತ್ತೆ. ನೆಕ್ಸ್ಟು ಪ್ರಾಜೆಕ್ಟಲ್ಲಿ ರಿಸ್ಕ್ ಇರುತ್ತಾ? ಎಸ್, ಆಬ್ವಿಯಸ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಯಾವ್ದು ತಾನೇ ರಿಸ್ಕ್ ಇರಲ್ಲ? ಪ್ರಾಜೆಕ್ಟ್ ಅಂತ ಅಂದಮೇಲೆ ರಿಸ್ಕ್ ಹೈಯರ್ ಇದ್ದೇ ಇರುತ್ತೆ. ನೆಕ್ಸ್ಟು ದ ಔಟ್ಕಮ್ ಇಸ್ ಸರ್ಟೇನ್ ಅಂತ ಕೊಟ್ಟಿದ್ದಾನೆ. ನಮಗೆ ಔಟ್ಕಮ್ ಅನ್ನೋದು ನಮಗೆ ಗೊತ್ತಿರುತ್ತಾ ಮುಂಚೆನೇ? ಇಲ್ಲ, ಗೊತ್ತಿರಲ್ಲ. ಪ್ರಾಜೆಕ್ಟ್ ಅಂತ ಅಂದ್ರೇನು? ಹೊಸದಾಗಿ ಏನೋ ಇನ್ವೆನ್ಷನ್ ಮಾಡ್ತಾ ಇದೀವಿ ಅಥವಾ ಇನೋವೇಟಿವ್ ಆಗಿ ಏನೋ ಮಾಡ್ತಾ ಇದ್ದೀವಿ ಅಂತ. ನಮಗಲ್ಲಿ ಯಾವುದೇ ರೀತಿಗೂ ರಿಸಲ್ಟ್ ಹಿಂಗೆ ಬರುತ್ತೆ, ಇದೇ ಥರನೇ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ದ ಔಟ್ಕಮ್ ಈಸ್ ಯಾವಾಗಲೂ ಅಷ್ಟೇ ದ ಔಟ್ಕಮ್ ಈಸ್ ಅನ್ಸರ್ಟೈನ್. ಸೊ ಹಾಗಾಗಿ ಆಪ್ಷನ್ 3 ಬರಲ್ಲ. ಸೊ ಹಾಗಾಗಿ 1, 2 ಯಾವ್ದು ಬರುತ್ತೆ? ಸೊ ಫಸ್ಟ್ ಒನ್ ಎ ಏನು ಕೊಟ್ಟಿದ್ದಾನೆ? 1 ಓನ್ಲಿ. ನೆಕ್ಸ್ಟ್ 2 ಓನ್ಲಿ. 1 and 2 ಓನ್ಲಿ. 1, 2 and 3. ಸೊ ನಮಗೆ ಇಲ್ಲಿ ಬೇಕಾಗಿರೋದು ಯಾರು? 1, 2, 2 ಇದೆ. ಸೊ ಯಾವುದಾಗುತ್ತೆ ಅವಾಗ? ಆಪ್ಷನ್ ಸಿ, 1, 2 ಓನ್ಲಿ. ಓಕೆನಾ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಸೊ ಇದರಲ್ಲಿ ಯಾವುದು ಪಾರ್ಟ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲ? ಓಕೆನಾ. ಫಸ್ಟ್ ಒನ್ ಇನಿಷಿಯೇಟಿಂಗ್, ಸೆಕೆಂಡ್ ಒನ್ ಮಾನಿಟರಿಂಗ್, ಥರ್ಡ್ ಒನ್ ಕ್ಲೋಸಿಂಗ್, ಆಪ್ಷನ್ ಡಿ ಆಲ್ ಅಬೋವ್ ಆರ್ ಪಾರ್ಟ್ಸ್. ಸೊ ನಾವು ನೋಡಿದ್ವಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ 5 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಒನ್ ಯಾವುದು? ಇನಿಷಿಯೇಟಿಂಗು. ಸೆಕೆಂಡ್ ಒನ್ ಪ್ಲಾನಿಂಗ್. ಥರ್ಡ್ ಒನ್ ಎಕ್ಸಿಕ್ಯೂಟಿಂಗ್ ಬರುತ್ತೆ. ಆಮೇಲೆ ಫೋರ್ತ್ ಒನ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಬರುತ್ತೆ. ಫಿಫ್ತ್ ಒನ್ ಕ್ಲೋಸಿಂಗ್ ಬರುತ್ತೆ. ಸೊ ಈ 5 ಸ್ಟೆಪ್ಸ್ ಆದಮೇಲೆ ಸೊ ಅಲ್ಲಿ ಏನು ಕೊಟ್ಟಿನಿ? ಯಾವುದಲ್ಲ? ಸೊ ಇನಿಷಿಯೇಟಿಂಗು ಬರುತ್ತೆ, ಮಾನಿಟರಿಂಗು ಬರುತ್ತೆ, ಕ್ಲೋಸಿಂಗು ಬರುತ್ತೆ. ಸೊ ಆ 3 ಆಪ್ಷನ್ ಆಗಲ್ಲ. ಏನು ಕೊಟ್ಟಿನ? ಆಪ್ಷನ್ ಡಿ ಆಲ್ ಅಬೋವ್ ಆರ್ ಪಾರ್ಟ್ಸ್. ಹೌದು, ಆ 3 ಮೇಲ್ಗಡೆ ಕೊಟ್ಟಿರೋಂಥ 3 ಪಾರ್ಟ್ಸೇನೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟೇ ಪಾರ್ಟ್ಸ್ ಅದು. ಓಕೆನಾ. ನೆಕ್ಸ್ಟ್ ಕ್ವಶನ್, ಪೀಪಲ್ ಪಾರ್ಟಿಸಿಪೇಟೆಡ್ ಇನ್ ಎ ಪ್ರಾಜೆಕ್ಟ್ ಆರ್ ಅಫೆಕ್ಟೆಡ್ ಬೈ ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಆರ್ ನೋನ್ ಆಸ್. ಸೊ ಏನು ಕೊಟ್ಟಿದ್ದಾನೆ? ಸೊ like people participated in a project or affected by project activities. ಸೊ ಯಾರಿಗೆ ಅಫೆಕ್ಟ್ ಆಗುತ್ತೆ ಇದು? ಸ್ಟಾಕ್ ಹೋಲ್ಡರ್ಸ್, ಸ್ಟೇಕ್ ಹೋಲ್ಡರ್ಸ್, ಪ್ರಾಜೆಕ್ಟ್ ಟೀಮ್, ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಆ್ಯಕ್ಚುಲಿ ಇದು ಇದಾಗೋದು ಯಾವುದು? ಅಫೆಕ್ಟ್ ಆಗುವಂಥದ್ದು ಸ್ಟೇಕ್ ಹೋಲ್ಡರ್ಸ್ಗೆ.
ಓಕೆ. ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ ಏನು? ಅವರು ತಮ್ಮ ಅನುಭವಗಳನ್ನ ಅಥವಾ ತಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೋತಾರೆ. ಸೊ ಏನಾಗುತ್ತೆ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ ಅವ್ರು ಕೊಡೋವಂಥದ್ದು ನೀವು ಏನೇ ಪ್ರಾಜೆಕ್ಟ್ ಮಾಡಿದ್ರು ಸಜೆಷನ್ಸ್ ಕೊಡೋಕ್ಕಿರ್ತಾರೆ. ಸೊ ಯಾವುದೇ ರೀತಿ ನಾವು ಕೆಲವೊಬ್ರದ್ದು ಎಕ್ಸ್ಪೀರಿಯನ್ಸ್ಗಳು ಇವನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ನಾವು ಮಾಡ್ತಾ ಇರೋಂಥ ಪ್ರಾಜೆಕ್ಟ್ಗಳಲ್ಲಿ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್ಗಳಿಗೆ ಪ್ರಾಜೆಕ್ಟ್ ಹೋಲ್ಡರ್ಸ್ ಅಥವಾ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ಗಳೇನಿರ್ತಾರೆ ಅವ್ರು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. Next question. Mumbai Metro 1 project is an example of option A private project, option B public project, option C PPP project, option D none. Okay, PPP project ಅಂತ ಅಂದ್ರೇನು? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್. ಸೊ ಇವಾಗ ಮುಂಬೈ ಮೆಟ್ರೋ ಅಂತದ್ದು ಏನಾಗುತ್ತೆ ಪಬ್ಲಿಕ್ಕು ಯೂಸ್ ಆಗುವಂಥದ್ದು, ಪ್ರೈವೇಟ್ ಅಂತ ಅಂದರೆ ಕೆಲವು ಪ್ರೈವೇಟ್ ಕಂಪ್ನಿಗಳು ಟೈಅಪ್ ಮಾಡಿಕೊಂಡು ಅವರು ಪ್ರಾಜೆಕ್ಟ್ನ ತಗೋತಾರೆ. ಸೊ ಇದೊಂದು ಪಾರ್ಟ್ನರ್ಶಿಪ್ ಡೀಲಿಂಗ್ ಇದ್ದಂಗೆ. ಸೊ ರೋಡ್ ಆಗಿರ್ಬೋದು, ಮೆಟ್ರೋ ಕನ್ಸ್ಟ್ರಕ್ಷನ್ಗಳಾಗಿರ್ಬೋದು. ಸೊ ಇದು ಹಾಗಾಗಿ ಯಾವುದಾಗುತ್ತೆ ಆಪ್ಷನ್ನು? ಆಪ್ಷನ್ ಸಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್. ಓಕೆನಾ. ನೆಕ್ಸ್ಟು ವಿಚ್ ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಸೊ ಇವಾಗ ಇದು ಯಾವುದು ಟ್ರೂ ಅಲ್ಲ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಏನಿದೆ ಸ್ಟೇಟ್ಮೆಂಟ್ ಇದೆ, ಪ್ರಾಜೆಕ್ಟ್ಸ್ ಹ್ಯಾವ್ ಡಿಫೈನ್ಡ್ ಆಬ್ಜೆಕ್ಟಿವ್ಸ್. ಸೊ ಪ್ರಾಜೆಕ್ಟ್ಗೆ ಡಿಫೈನ್ಡ್ ಆಬ್ಜೆಕ್ಟಿವ್ಸ್ ಇರುತ್ತಾ ಇರಲ್ವಾ? ಎಸ್, ಆಬ್ವಿಯಸ್ಲಿ ಇರುತ್ತೆ. ಸೊ ಪ್ರಾಜೆಕ್ಟ್ ಅಂತ ಅಂದರೆ ಏನು? ಡಿಫೈನ್ಡ್ ಆಬ್ಜೆಕ್ಟಿವ್ಸ್ ಇರುತ್ತೆ, ಹಾಗಿದ್ರೆ ಮಾತ್ರ ನಾವು ಸ್ಟಾರ್ಟ್ ಮಾಡೋಕ್ಕಾಗೋದು. ನೆಕ್ಸ್ಟು ಪ್ರೋಗ್ರಾಮ್ಸ್ ಹ್ಯಾವ್ ಎ ಲಾರ್ಜರ್ ಸ್ಕೋಪ್ ದ್ಯಾನ್ ಪ್ರಾಜೆಕ್ಟ್. ಸೊ ನಮಗೆ ಪ್ರೋಗ್ರಾಮ್ಸ್ ಹ್ಯಾವ್ ಎ ಲಾರ್ಜರ್ ಸ್ಕೋಪ್ ದ್ಯಾನ್ ಪ್ರಾಜೆಕ್ಟ್ಸ್ ಅಂತ ಕೇಳಿದ್ದಾನೆ. ಇರುತ್ತಾ? ನಾವು ಏನು ಪ್ರೋಗ್ರಾಮ್ ಅನ್ಕೋತೀವಿ ಪ್ರಾಜೆಕ್ಟ್ಗಳಿಗಿನ್ನ ಜಾಸ್ತಿ ಸ್ಕೋಪ್ ಇರುತ್ತೆ ಆಬ್ವಿಯಸ್ಲಿ. ನೆಕ್ಸ್ಟು ದ ಪ್ರಾಜೆಕ್ಟ್ ಆ್ಯಂಡ್ ಪ್ರೋಗ್ರಾಮ್ ಇನ್ ಎ ಪೋರ್ಟ್ಫೋಲಿಯೋ ಮಸ್ಟ್ ಬಿ ಡೈರೆಕ್ಟ್ಲಿ ರಿಲೇಟೆಡ್. ಸೊ ಪ್ರಾಜೆಕ್ಟ್ಸು ಮತ್ತು ಪ್ರೋಗ್ರಾಮು ಡೈರೆಕ್ಟ್ಲಿ ರಿಲೇಟೆಡ್ ಅಂತ ಕೇಳ್ತಾನೆ. ಇಲ್ಲ, ಇದು ಪ್ರಾಜೆಕ್ಟ್ ಬಗ್ಗೆ ಸ್ಟೇಟ್ಮೆಂಟ್ ಟ್ರೂ ಅಲ್ಲ. ಸೊ ಹಾಗಾಗಿ ನಮಗೆ ಕೊಟ್ಟಿರೋಂಥದ್ರಲ್ಲಿ ಯಾವುದಾಗುತ್ತೆ? ಆಪ್ಷನ್ ಸಿ ಥರ್ಡ್ ಓನ್ಲಿ. ಥರ್ಡ್ ಈಸ್ ನಾಟ್ ಟ್ರೂ. ಓಕೆನಾ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫಾಲೋಯಿಂಗ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಏನಾಗುತ್ತೆ, ನಾನು ಹೇಳಿದ್ದೆ ನೆನಪಿದೆಯಾ ಏನಂತ? ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟರು ಅಂತ ಅಂದರೆ ನಮಗೇನಾಗುತ್ತೆ? ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಸೊ ಇದು ಒಂದು ಜಸ್ಟ್ ಟಿಪ್ ಅಂತ ತಗೊಳ್ಳಿ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಬಜೆಟಿಂಗ್ ಆ್ಯಂಡ್ ಕಾಸ್ಟ್ ಕಂಟ್ರೋಲ್, ಅಲೋಕೇಟಿಂಗ್ ರಿಸೋರ್ಸಸ್, ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಎಕ್ಸ್ಪೆಂಡಿಚರ್. ಸೊ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ದ ರೆಸ್ಪಾನ್ಸಿಬಿಲಿಟೀಸ್ ಹೌದು ಬಜೆಟಿಂಗ್ ಆ್ಯಂಡ್ ಕಾಸ್ಟ್ ಕಂಟ್ರೋಲ್ ಅಂತಂದರೆ ಅವನು ಕರೆಕ್ಟಾಗಿ ಇಷ್ಟಿಷ್ಟೇ ಹೋಗಬೇಕು ದುಡ್ಡು, ಆಮೇಲೆ ಕಾಸ್ಟ್ನ ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಅದಕ್ಕೆ ತಾನೇ ಪ್ರಾಜೆಕ್ಟ್ ಮ್ಯಾನೇಜರ್ನ ಇಡೋದು ನಾವು. ಸುಮ್ಮನೆ ಬೇಕಾಬಿಟ್ಟೆ ಖರ್ಚು ಮಾಡೋದಾದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಏನಕ್ಕೆ ಬೇಕು? ನೆಕ್ಸ್ಟ್ ಅಲೋಕೇಟಿಂಗ್ ರಿಸೋರ್ಸಸ್. ಸೊ ಅವ್ರಿಗೆ ಏನೇನು ರಿಸೋರ್ಸಸ್ ಬೇಕು ನೆಸೆಸರಿ ರಿಸೋರ್ಸಸ್ನ ಪ್ರೊವೈಡ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಎಕ್ಸ್ಪೆಂಡಿಚರ್, ಅಗೇನ್ ಇದು ಕಾಸ್ಟ್ ರಿಲೇಟೆಡೇ. ಸೊ ಟ್ರ್ಯಾಕ್ ಮಾಡಬೇಕಾಗತ್ತೆ, ಎಷ್ಟು ಕೊಟ್ಟಿದ್ದೆ ನಾನು, ನೀನು ಎಷ್ಟು ಖರ್ಚು ಮಾಡಿದೆ, ನೆಕ್ಸ್ಟ್ ಎಷ್ಟು ಉಳಿಸಿದೆಯಾ, ಈ ಥರದ್ದೆಲ್ಲ ಕೊಡಲೇಬೇಕಾಗತ್ತೆ. ಸೊ ಇದಿಷ್ಟು ಪ್ರಾಜೆಕ್ಟ್ ಮ್ಯಾನೇಜರ್ಸ್ದು ರೆಸ್ಪಾನ್ಸಿಬಿಲಿಟೀಸ್. ಸೊ ಏನಾಗುತ್ತೆ? ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ಡಿಸೈನ್ ಫೇಸ್ ಕನ್ಸಿಸ್ಟ್ ಆಫ್. ಸೊ ಡಿಸೈನ್ ಫೇಸ್ ಏನೇನು ಇರುತ್ತೆ? ಇನ್ಪುಟ್ ರಿಸೀವ್ಡ್, ಔಟ್ಪುಟ್ ರಿಸೀವ್ಡ್, ಆಪ್ಷನ್ ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದಿ ಅಬೋವ್. ಎಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಸೊ ಇನ್ಪುಟ್ಟು ಔಟ್ಪುಟ್ಟು ಎರಡೂ ಬೇಕಾಗತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅವಾಗ? ಬೋತ್ ಎ ಆ್ಯಂಡ್ ಬಿ. ಓಕೆನಾ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕಂಟ್ರೋಲಿಂಗ್ ದ ಚೇಂಜಸ್ ಇನ್ ದ ಪ್ರಾಜೆಕ್ಟ್ ಮೇ ಅಫೆಕ್ಟ್. ಕಂಟ್ರೋಲಿಂಗ್ ದ ಚೇಂಜಸ್ ಇನ್ ಪ್ರಾಜೆಕ್ಟ್ ಮೇ ಅಫೆಕ್ಟ್. ಸೊ ಏನಾಗುತ್ತೆ? ದ ಪ್ರೋಗ್ರೆಸ್ ಆಫ್ ದ ಪ್ರಾಜೆಕ್ಟ್, ಸ್ಟೇಜ್, ಕಾಸ್ಟ್, ಆಮೇಲೆ ಪ್ರಾಜೆಕ್ಟ್ ಸ್ಕೋಪ್, ಆಲ್ ಆಫ್ ದ ಅಬೋವ್. ಸರ್ ನೀವೇ ಆಗಲೇ ಹೇಳ್ಕೊಟ್ಟಲ್ವಾ ಆಲ್ ಆಫ್ ದ ಅಬೋವ್ ಅಂತ? ಎಸ್, ಆಲ್ ಆಫ್ ದ ಅಬೋವ್ ಆನ್ಸರ್ ಮಾರ್ಕ್ ಮಾಡಿ. ಕಂಟ್ರೋಲಿಂಗ್ ದ ಚೇಂಜಸ್ ಇನ್ ದ ಪ್ರಾಜೆಕ್ಟ್ ಮೇ ಅಫೆಕ್ಟ್. ಸೊ ಚೇಂಜಸ್ ಏನಾದರೂ ಇದು ಮಾಡಿದ್ರಿ ಅಂತ ಅಂದರೆ ಏನಾಗುತ್ತೆ? ಪ್ರೋಗ್ರೆಸ್ ಆಫ್ ದ ಪ್ರಾಜೆಕ್ಟು ಚೇಂಜ್ ಆಗುತ್ತೆ, ಸ್ಟೇಜ್ ಕಾಸ್ಟು ಚೇಂಜ್ ಆಗುತ್ತೆ, ಪ್ರಾಜೆಕ್ಟ್ ಸ್ಕೋಪು ಚೇಂಜ್ ಆಗುತ್ತೆ. ಸೊ ನೀವೆಲ್ಲರೂ ಒಂದು ಕಡೆ ಚೇಂಜಸ್ ಅಂತ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಸೊ ಇದಿಷ್ಟೂ ಚೇಂಜಸ್ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್. ನೆಕ್ಸ್ಟ್ ಕ್ವಶನ್. ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಕನ್ಸಿಸ್ಟ್ ಆಫ್ ಟೈಮ್, ಕಾಸ್ಟ್, ಕ್ವಾಲಿಟಿ, ಆಲ್ ಆಫ್ ದ ಅಬೋವ್. ಎಸ್, ನೀವು ಆನ್ಸರೇ ಥಿಂಕ್ ಮಾಡಲ್ಲ ಅನಿಸುತ್ತೆ, ಅದಕ್ಕಿಂತ ಮುಂಚೆನೇ ಆಲ್ ಆಫ್ ದಿ ಅಬೋವ್ ಅಂತ ಹೇಳಿಬಿಡ್ತೀರ. ಎಸ್, ಪ್ರಾಜೆಕ್ಟ್ ಪರ್ಫಾರ್ಮೆನ್ಸು ಟೈಮ್ನ ನೋಡುತ್ತೆ, ಕಾಸ್ಟ್ನ ನೋಡುತ್ತೆ, ನೆಕ್ಸ್ಟು ಕ್ವಾಲಿಟಿನ ನೋಡುತ್ತೆ. ಸೊ ಅವಾಗ ಆನ್ಸರ್ ಏನಾಗುತ್ತೆ? ಆಲ್ ಆಫ್ ದಿ ಅಬೋವ್ ಆಗುತ್ತೆ. ನೆಕ್ಸ್ಟು 5 ಡೈಮೆನ್ಷನ್ಸ್ ದಟ್ ಮಸ್ಟ್ ಬಿ ಮ್ಯಾನೇಜ್ಡ್ ಆನ್ ಎ ಪ್ರಾಜೆಕ್ಟ್. ಸೊ ಯಾವುದ್ಯಾವುದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ? ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ? ಕನ್ಸ್ಟ್ರೈಂಟ್, ಕ್ವಾಲಿಟಿ, ಕಾಸ್ಟ್, ಶೆಡ್ಯೂಲ್, ಸ್ಟಾಫ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಫೀಚರ್ಸ್, ಕ್ವಾಲಿಟಿ, ಕಾಸ್ಟ್, ಶೆಡ್ಯೂಲ್, ಸ್ಟಾಫ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಫೀಚರ್ಸ್, ಪ್ರಿಯಾರಿಟಿ, ಕಾಸ್ಟ್, ಶೆಡ್ಯೂಲ್, ಸ್ಟಾಫ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಫೀಚರ್ಸ್, ಕ್ವಾಲಿಟಿ, ಕಾಸ್ಟ್, ಶೆಡ್ಯೂಲ್, ಕಸ್ಟಮರ್. ಸೊ ನಮಗಿಲ್ಲಿ ಮೇಯ್ನಾಗಿ ಎಲ್ಲ ಕಡೆನೂ ಸ್ಟಾಫ್ ಅನ್ನೋದು ಏನಾಗುತ್ತೆ ನಮಗೆ ಬೇಕೇ ಬೇಕು.
ನೆಕ್ಸ್ಟ್ ಅದಾದಮೇಲೆ ಶೆಡ್ಯೂಲ್ ಅಂತ ಅಂದರೆ ಟೈಮು, ಕಾಸ್ಟ್ ಅಂತ ಅಂದರೆ ಕಾಸ್ಟು. ಸೊ ಕಾಸ್ಟು, ಕ್ವಾಲಿಟಿ, ಆಮೇಲೆ ಅಮೌಂಟ್ ಅಥವಾ ಇದು ಏನು ಟೈಮು, ಸ್ಟಾಫು ಇದನ್ನೆಲ್ಲ ಮೇಂಟೈನ್ ಮಾಡಬೇಕು. ನೆಕ್ಸ್ಟು ಕನ್ಸ್ಟ್ರೆಂಟು ಅದೆಲ್ಲ ಪ್ರಾಜೆಕ್ಟ್ ಅಷ್ಟೇ. ಬಟ್ ಮೇನ್ ಡೈಮೆನ್ಷನ್ ಬರೋದು ಫೀಚರ್ಸು. ಸೊ ನಾವು ಏನು ಫೀಚರ್ಸ್ನ ಇಟ್ಕೊಂಡಿರ್ತೀವಿ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ, ಫೀಚರ್ಸ್ ಇರಬೇಕು, ಕ್ವಾಲಿಟಿ ಇರಬೇಕು, ಕಾಸ್ಟ್ ಇರಬೇಕು, ಶೆಡ್ಯೂಲ್ ಇರಬೇಕು, ನೆಕ್ಸ್ಟು ಸ್ಟಾಫು ಸಹ ಇರಬೇಕು. ಇದೆಲ್ಲದ್ರ ಮೇಲೆ ಫೋಕಸ್ ಮಾಡಬೇಕು. ನೆಕ್ಸ್ಟು ವಿಚ್ ಆಫ್ ದೀಸ್ ಈಸ್ ನಾಟ್ ಒನ್ ಆಫ್ ದ ಕನ್ಸ್ಟ್ರೆಂಟ್ ಆಫ್ ಎ ಪ್ರಾಜೆಕ್ಟ್. ಸೊ ಕ್ವಶನ್ ರಿಪೀಟ್ ಆಗಿದೆ ಇಲ್ಲಿ. ಓಕೆ, ವಿಚ್ ಆಫ್ ದಿಸ್ ಈಸ್ ನಾಟ್ ಒನ್ ಆಫ್ ದ ಕನ್ಸ್ಟ್ರೆಂಟ್ ಆಫ್ ಎ ಪ್ರಾಜೆಕ್ಟ್. ಸೊ ಯಾವ್ದು ಬರುತ್ತೆ ಇದರಲ್ಲಿ? ಎಸ್, ಆಪ್ಷನ್ ಸಿ, ಟೀಮ್. Moving on to the next question. Which of the following is not correct about initial phase of the project? ಸೊ ನಮಗೆ ಇನಿಷಿಯಲ್ ಫೇಸ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ. ಸೊ ಏನಾಗುತ್ತೆ, ಆಪ್ಷನ್ ಏನು ಕೊಟ್ಟಿದ್ದಾನೆ, ದ ಕಾಸ್ಟ್ ಅಸೋಸಿಯೇಟೆಡ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರಾಜೆಕ್ಟ್ ಈಸ್ ಹೈಯೆಸ್ಟ್, ಸ್ಟೇಕ್ ಹೋಲ್ಡರ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಇನ್ಫ್ಲೂಯೆನ್ಸ್ ಡ್ಯೂರಿಂಗ್ ದಿಸ್ ಫೇಸ್, ದ ಹೈಯೆಸ್ಟ್ ಅನ್ಸರ್ಟನಿಟಿ ಈಸ್ ಅಟ್ ದಿ ಸ್ಟೇಜ್ ಆಫ್ ದ ಪ್ರಾಜೆಕ್ಟ್. ಆಪ್ಷನ್ ಡಿ, ಆಲ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಇಂಥ ಕಡೆ ನೀವು ಕ್ವಶನ್ಸ್ನ ನೀಟಾಗಿ ಅನಲೈಸ್ ಮಾಡಬೇಕಾಗತ್ತೆ. ಆಪ್ಷನ್ ಡಿ, ಆಲ್ ಆಫ್ ದ ಅಬೋವ್ ಅಂತೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಏನು ಕೊಟ್ಟಿದ್ದಾನೆ, ದ ಕಾಸ್ಟ್ ಅಸೋಸಿಯೇಟೆಡ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರಾಜೆಕ್ಟ್ ಈಸ್ ಹೈಯೆಸ್ಟ್, ನಾಟ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಸೊ ನಾಟ್ ಕರೆಕ್ಟ್ ಅಂದರೆ ದ ಕಾಸ್ಟ್ ಅಸೋಸಿಯೇಟೆಡ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರಾಜೆಕ್ಟ್ ಈಸ್ ಹೈಯೆಸ್ಟ್. ಒಂದೇ ಸಲ ನಾವು ಸ್ಟಾರ್ಟಿಂಗಲ್ಲೇ ಕಾಸ್ಟ್ ಅಸೋಸಿಯೇಟ್ ಮಾಡಿಬಿಡ್ತೀವ, ತುಂಬ ಇದು ಹೈಯೆಸ್ಟ್ ಪ್ರಾಜೆಕ್ಟು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ, ದಿಸ್ ಈಸ್ ಅನ್ಸರ್ಟೈನ್. ಯಾವಾಗ ಬೇಕಾದರೂ ಪ್ರಾಜೆಕ್ಟು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಕಾಸ್ಟ್ ಯಾವಾಗ ಬೇಕಾದ್ರೂ ರೆಡ್ಯೂಸ್ ಆಗ್ಬೋದು, ಇಲ್ಲ ಅಂತಂದರೆ ಜಾಸ್ತಿನೂ ಆಗ್ಬೋದು. ಸೊ ಅದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ಒಂದು ಅಂದಾಜಿನ ಮೇಲೆ ಹಾಕ್ಕೊಂಡಿರ್ತೀವಿ, ಎಸ್ಟಿಮೇಟ್ ಮಾಡಿರ್ತೀವಿ ಹೊರತು ಅಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ಸೊ ಒಂದೇ ಸಲ ಹಂಗಂತ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಹೈಯೆಸ್ಟು ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಓದೋಣ. ಓಕೆನಾ. ಸ್ಟೇಕ್ ಹೋಲ್ಡರ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಇನ್ಫ್ಲೂಯೆನ್ಸ್ ಡ್ಯೂರಿಂಗ್ ದಿಸ್ ಫೇಸ್. ಹೌದು, ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ ಅವ್ರು ತಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ತಮ್ಮ ಡಿಸಿಷನ್ಸ್ನ ಹೇಳ್ತಾರೆ ಅಥವಾ ತಮ್ಮ ಒಪಿನಿಯನ್ಗಳನ್ನ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಕರೆಕ್ಟು. ಬಟ್ ಇಲ್ಲಿ ಏನು ಕೇಳಿದ್ದಾನೆ, ನಾಟ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಅದು ಕರೆಕ್ಟಾಗಿದೆ, ನಾಟ್ ಕರೆಕ್ಟ್ ಅಲ್ಲ. ನೆಕ್ಸ್ಟ್, ದ ಹೈಯೆಸ್ಟ್ ಅನ್ಸರ್ಟನಿಟಿ ಈಸ್ ಅಟ್ ದಿ ಸ್ಟೇಜ್ ಆಫ್ ದ ಪ್ರಾಜೆಕ್ಟ್. ಸೊ ಇನಿಷಿಯಲಲ್ಲಿ ನಮಗೆ ತುಂಬ ಅನ್ಸರ್ಟನಿಟಿ ಇರುತ್ತೆ, ಹೆಂಗಾಗುತ್ತೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ನಮಗೆ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು, ಆಪ್ಷನ್ ಎ. ಓಕೆನಾ. ನೆಕ್ಸ್ಟ್ ಕ್ವಶನ್, ಎ ಡಾಕ್ಯುಮೆಂಟ್ ದಟ್ ಫಾರ್ಮಲಿ ಆಥರೈಸಸ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಪ್ರಾಜೆಕ್ಟ್ ಆ್ಯಂಡ್ ಪ್ರೊವೈಡ್ಸ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ವಿತ್ ದ ಅಥಾರಿಟಿ ಟು ಅಪ್ಲೈ ಆರ್ಗನೈಸೇಷನಲ್ ರಿಸೋರ್ಸಸ್ ಟು ಪ್ರೊವೈಡ್ ಆಕ್ಟಿವಿಟೀಸ್ ಈಸ್. ಆಪ್ಷನ್ ಎ ಪ್ರಾಜೆಕ್ಟ್ ಪ್ಲ್ಯಾನ್, ಆಪ್ಷನ್ ಬಿ ಪ್ರಾಜೆಕ್ಟ್ ರಿಪೋರ್ಟ್, ಆಪ್ಷನ್ ಸಿ ಪ್ರಾಜೆಕ್ಟ್ ಬಜೆಟ್, ಆಪ್ಷನ್ ಡಿ ಪ್ರಾಜೆಕ್ಟ್ ಚಾರ್ಟರ್. ಸೊ ಇಲ್ಲಿ ನಮಗೆ ಆನ್ಸರ್ ಬಂದುಬಿಟ್ಟು ಪ್ರಾಜೆಕ್ಟ್ ಚಾರ್ಟರ್ ಆಗುತ್ತೆ. ಸೊ ಏನಪ್ಪ ಪ್ರಾಜೆಕ್ಟ್ ಚಾರ್ಟರ್ ಅಂತ ಅಂದರೆ, ಸೊ ನೀವು ಯಾವುದೇ ರೀತಿ ಏನಾದರೂ ಇದು ತೊಗೊಂಡ್ರೆ ಏನಂತಾರೆ, ನೀವು ಯಾವುದೇ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಮುಂಚೆ ಪ್ರಾಜೆಕ್ಟ್ ಸಿನಾಪ್ಸಿಸ್ ಅಂತ ಮಾಡಬೇಕಾಗತ್ತೆ. ಸೊ ಆ ಒಂದು ಸಿನಾಪ್ಸಿಸ್ನ ನಾವೇನಂತ ಕರಿತೀವಿ, ಪ್ರಾಜೆಕ್ಟ್ ಚಾರ್ಟರ್ ಅಂತ ಕರಿತೀವಿ. ಓಕೆನಾ. ಸೊ ಹಾಂ, ಓಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಜಾಸ್ತಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.